ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 15 ಶನಿವಾರ. ಇಂದಿನ ಶುಭ ಸಂದೇಶ ಮತ್ತಾಯ 5:43-48. When the axe came into the forest, the tree said, "The handle is one of us." ಇದರ ಅರ್ಥ, ಕೊಡಲಿಯು ಕಾಡಿಗೆ ಬಂದಾಗ ಎಲ್ಲ ಮರಗಳು ಆ ಕೊಡಲಿಯನ್ನು ಕಂಡು ಅದರ ಕೈ ಹಿಡಿ, ನಮ್ಮವರಲ್ಲೇ ಒಬ್ಬನು ಎಂದವು. ಪ್ರಿಯರೇ, ಇಂದಿನ ಈ ಒಂದು ಜಗತ್ತಿನಲ್ಲಿ ತಮ್ಮ ಸಹೋದರ ಸಹೋದರಿ ಸ್ನೇಹಿತರನ್ನೇ ದ್ವೇಷಿಸುವಂತಹ, ತಮ್ಮ ಸ್ವಂತದವರನ್ನೇ ಚಿಕ್ಕ ಪುಟ್ಟ ವಿಷಯಗಳಿಗೋಸ್ಕರ ಕೊಂದು ಹಾಕುತ್ತಿರುವಂತಹ ನಮಗೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಿದ್ದಾರೆ, ನೀವು ಶತ್ರುಗಳನ್ನು ಪ್ರೀತಿಸಬೇಕು, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸಬೇಕು. ಹೀಗೆ ಮಾಡಿದರೆ ನೀವು ಸ್ವರ್ಗದಲ್ಲಿರುವ ದೇವರ ಮಕ್ಕಳು ನೀವಾಗುತ್ತೀರಿ ಎಂದು. ಪ್ರಿಯರೇ, ಸಂತ ಸ್ಟೀಫನ್. ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯ 54-60 ನಾವು ಆತನನ್ನು ತನ್ನ ಶತ್ರುಗಳು ಚಿತ್ರಹಿಂಸೆಯನ್ನು ಕೊಟ್ಟು ಕಲ್ಲನ್ನು ತೂರಿ ಸಾಯಿಸುವುದನ್ನು ನಾವು ನೋಡುತ್ತೇವೆ. ಆದರೆ ಕೊನೆಯದಾಗಿ ಸಾಯುವ ಮುನ್ನ ಆತನು ಪ್ರಭುವಿನ ಬಳಿ ಪ್ರಾರ್ಥಿಸುತ್ತಾನೆ, ಪ್ರಭುವೇ, ಈ ಪಾಪಗಳನ್ನು ಇವರ ಮೇಲೆ ಹೊರಿಸಬೇಡಿ ಎಂದು. ಸಂತ ರಾಣಿ ಮರಿಯ ಫೆಬ್ರವರಿ 25, 1999 ಸುಮಂದರ್ ಸಿಂಗ್ ಎಂಬಂತಹ ಒಬ್ಬ ವ್ಯಕ್ತಿ ಈಕೆಯನ್ನು ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿದ್ದರು. 2002 ಇಸವಿಯಲ್ಲಿ ಸಿಸ್ಟರ್ ಸೆಲ್ಮಿ ಪಾಲ್, ಈ ಸಿಸ್ಟರ್ ರಾಣಿ ಮರಿಯ ಇವರ ತಂಗಿಯು ಜೈಲಿನಲ್ಲಿದ್ದಂತಹ ಈ ವ್ಯಕ್ತಿಗೆ ರಾಖಿ ಕಟ್ಟುವುದರ ಮೂಲಕ ಆತನನ್ನು ಕ್ಷಮಿಸುತ್ತಾರೆ ಹಾಗೂ ಆತನನ್ನು ತನ್ನ ಸಹೋದರ ಎಂದು ಒಪ್ಪಿಕೊಳ್ಳುತ್ತಾಳೆ. ಅಲ್ಲಿ ಮನಪರಿವರ್ತನೆ ಆಗುತ್ತದೆ ಆತನದ್ದು. ಆತ ಒಬ್ಬ ಕ್ರೈಸ್ತನಾಗಿ ಬಡವರಿಗೋಸ್ಕರ ಕೆಲಸ ಮಾಡುತ್ತಿದ್ದಾನೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಿರುವುದು ಶತ್ರುಗಳನ್ನು ಪ್ರೀತಿಸಲು. ನಾವು ಹಲವಾರು ಬಾರಿ ನಮ್ಮ ಸ್ವಂತದವರನ್ನು, ನಮ್ಮ ಸಹೋದರ ಸಹೋದರಿಯರನ್ನು, ನಮ್ಮ ಸ್ನೇಹಿತರನ್ನೇ ನಾವು ದ್ವೇಷಿಸಿದ್ದೇವೆ ಹಾಗೂ ಹೊಟ್ಟೆಕಿಚ್ಚುಪಟ್ಟಿದ್ದೇವೆ, ಕೆಟ್ಟದ್ದನ್ನು ಬಯಸಿದ್ದೇವೆ. ಇಂತಹ ಕ್ಷಣಗಳನ್ನು ನಾವು ನೆನೆಸಿಕೊಂಡು ದೇವರಲ್ಲಿ ಕ್ಷಮೆಯಾಚಿಸಬೇಕು. ಹಾಗೂ ಇಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ಕಲಿಸುತ್ತಿರುವಂತಹ ಹಾಗೂ ತಮ್ಮ ಜೀವನದ ಮೂಲಕ ಅವರು ತೋರಿಸುತ್ತಿರುವಂತಹ ಈ ಒಂದು ಶತ್ರು ಪ್ರೀತಿಯನ್ನು, ನಮಗೆ ಕೇಡು ಬಯಸುವವರಿಗೋಸ್ಕರ ಪ್ರಾರ್ಥಿಸುವುದನ್ನು, ನಮ್ಮನ್ನು ಪೀಡಿಸುವವರಿಗೋಸ್ಕರ ನಾವು ಪ್ರಾರ್ಥಿಸುವುದನ್ನು ಕಲಿತರೆ ಮಾತ್ರ ನಾವು ದೇವರ ಮಕ್ಕಳಾಗಲು ಸಾಧ್ಯ. ಆದ್ದರಿಂದ ಪ್ರಿಯರೇ, ನಾವು ಇತರರಂತಿರದೆ ದೇವರಾಗಿ ಮಕ್ಕಳಾಗಿ ಬಾಳುವ ಕೃಪೆಗೋಸ್ಕರ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.